ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತಾವರ್. ಆದ್ಮೇಲೆ CJPಯಲ್ಲಿ ಇಲ್ಲ ಜಂಜಿಯಲ್ಲಿ ಈ ಎರಡು ಮೂಮೆಂಟುಗಳು ಅದು ಎರಡುಗಳು ಒಂದೇನ್ರಿ. ಅದರಲ್ಲಿ ಸೈದ್ಧಾಂತಿಕ ಭಿನ್ನದ ಮತ್ತು ಬೇರೆ. ಒಂದು ಕಡೆ ಗಾಂಧಿ ಮತ್ತು ಅಂಬೇಡ್ಕರ್ ಅವರ ಅಹಿಂಸಾ ಮಾರ್ಗ ಇದ್ದರೆ, ಇನ್ನೊಂದು ಕಡೆ ಹಿಂಸೆಗೂ ಅವಕಾಶ ಇದೆ. ಈ ಎಲ್ಲ ನೆಲೆಗಟ್ಟಿನಲ್ಲೇ ಈ ಎರಡೂ ಸಂಘಟನೆಗಳು ಇವತ್ತು ಒಂದಿದ್ದಂಗೆ ಕಾಣ್ತಾ ಇದ್ದಾವೆ, ಎರಡು ಪ್ರಭಾವಿಗಳು. ಆದರೆ ಇವೆರಡರಲ್ಲಿ ಇರೋರು ಯಾರಪ್ಪ ಅಂತಂದ್ರೆ 14ರಿಂದ 29 ವರ್ಷಗಳ ಒಳಗಿನ ಯುವಕರು. ನಿನ್ನೆ ನಡೆದ ಪ್ರಯಾಗ್ರಾಜ್ ನಡೆದ ದೊಡ್ಡ ಬೃಹತ್ ಸಭೆಯಲ್ಲಿ ನೋಡಿರ್ಬೋದು ಈಗಾಗಲೇ. ಅದು ರಾಹುಲ್ ಗಾಂಧಿಯವರು ಮಾತಾಡೋದನ್ನು, ರಾಹುಲ್ ಗಾಂಧಿಯವರು ಜಂಜಿಗಳ ಪರವಾಗಿ, CJP ಪರವಾಗಿ, ಮುಖ್ಯವಾಗಿ ಯುವಕರಿಗೆ ಇಲ್ಲಿ ಯಾವ ರೀತಿಯಾಗಿ ಉದ್ಯೋಗಗಳು ಹೋಗ್ತಾ ಇದ್ದಾವೆ ಮತ್ತು ಉದ್ಯೋಗ ಸೃಷ್ಟಿ ಯಾಕೆ ಆಗ್ತಾ ಇಲ್ಲ, ಇವತ್ತಿನ ಯುವಕರಿಗೆ ದಾರಿ ತಪ್ಪಿಸೋ ಕೆಲಸ ಯಾವ ರೀತಿ ನಡೆದ ಅನ್ನುವ ನೆಲೆಗಟ್ಟಿನ ಅನೇಕ ವಿಷಯಗಳ ಬಗ್ಗೆ ಮಾತಾಡಿದರು. ಹಿಂದೂ ಮುಸ್ಲಿಂ ಮಾಡೋದಾಗಿರ್ಬೋದು, ಜಾತಿ ನೆಲೆಗಟ್ಟಿನಲ್ಲಿ ವಿರೋಧ ಮಾಡಿಸುವಂಥದ್ದಾಗಿರ್ಬೋದು, ಸಮುದಾಯಗಳ ಮಧ್ಯದಲ್ಲಿ ತಿಕ್ಕಾಟ ಮಾಡಿಸುವಂಥದ್ದಾಗಿರ್ಬೋದು, ಎಲ್ಲನೂ ವ್ಯವಸ್ಥೆ ಹೋಗ್ತಾಯಿತ್ತು. ಅದಕ್ಕಿಂತ ಮುಖ್ಯವಾಗಿ ಅವ್ರ ಮೇನ್ ಟಾರ್ಗೆಟ್ ಇದ್ದಿದ್ದು ಒಂದು ಅರ್ಥವ್ಯವಸ್ಥೆ ಮೇಲೆ, ಎರಡನೇದು ರಾಜಕೀಯ ವ್ಯವಸ್ಥೆ ಮೇಲೆ, ಮೂರನೇದು ಸಾಮಾಜಿಕ ವ್ಯವಸ್ಥೆ ಮೇಲೆ. ಯಾರಿದು ಸಾಮಾಜಿಕ ವ್ಯವಸ್ಥೆ ಅಂದ್ರೇನು, ಅರ್ಥವ್ಯವಸ್ಥೆ ಅಂದ್ರೇನು, ರಾಜಕೀಯ ವ್ಯವಸ್ಥೆ ಅಂದ್ರೇನು? ಮೊದಲನೇದಾಗಿ ಅರ್ಥವ್ಯವಸ್ಥೆ ಅಂತ ಬಂದಾಗ ಸಹಜವಾಗಿ ಈ ದೇಶ ಕೇವಲ ಕಾರ್ಪೊರೇಟ್ಗಳಿಗೆ ಅನುಕೂಲ ಮಾಡಿಕೊಡುವಂಥ ಅರ್ಥವ್ಯವಸ್ಥೆ ಇವತ್ತಾಗಿದೆ. ಅದಕ್ಕೆ ಉದಾಹರಣೆ ಅದಾನಿ, ಅಂಬಾನಿ ಅವ್ರ ಫೋಟೋಗಳನ್ನು ಹಾಕಿ ತೋರಿಸ್ತಾರೆ. ಅದನ್ನು ಇವತ್ತು ಇಡೀ ದೇಶದ ಅರ್ಥವ್ಯವಸ್ಥೆ ಇವ್ರ ಕೈಯಲ್ಲಿ ಸಿಕ್ಕಾಕೊಂಡದ. ಇವ್ರು ಹೇಗೆ ಹೇಳ್ತಾರೋ ಹಾಗೆ ಇವರ ರಾಜಕೀಯ ಫಂಡ್ ಮಾಡೋದ್ರಿಂದಾಗೆ, ರಾಜಕೀಯಕ್ಕೆ ತುಳ್ಳು ಕೊಡೋದ್ರಿಂದಾಗೆ ಇಡೀ ಅರ್ಥವ್ಯವಸ್ಥೆ ಇವತ್ತು ಇಂಬ್ಯಾಲೆನ್ಸ್ ಆಗಿದೆ. ಒಂದು ಕಡೆ